ಜನ ಸಿಳ್ಳೆ ಚಪ್ಪಾಳೆ ಹೊಡೆದಾಗ ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಪೊಲೀಸ್ ನೋಟಿಸ್ ಕೊಡಕ್ ಹೋದಾಗ ನಾನಲ್ಲ ಗೀರಿ ಬೆಂಕಿ ಹಾಕ್ಲಿಕ್ಕೆ ಹೊರಟಂತ ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನ ಪ್ರಚೋದಿಸಿದಂಗಾಗತ್ತಾ? ನಾನು ಮುಸ್ಲಿಂ ಕಮ್ಯುನಿಟಿನ ಉಲ್ಲೇಖ ಮಾಡಿ ಏನು ಹೇಳಿಲ್ಲ. ಮುಲ್ಲಾ ನೋಡಿ, ನೀಟ್ ಪರೀಕ್ಷಾ ಪ್ರತಿಭಟನೆಯಲ್ಲಿ ಒಂದು ಜೀಪಿಗೆ ಬೆಂಕಿ ಹಚ್ಚಕ್ಕೆ ಒಬ್ಬ ಹೋಗ್ತಾ ಇದ್ದಾನೆ. ಆ ಮುಲ್ಲನಿಗೆ ಹೇಳಿದ್ ನಾನು, ನೀಟ್ ಪರೀಕ್ಷೆಗೂ ಆ ಮುಲ್ಲನಿಗೆ ಏನು ಸಂಬಂಧ? ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ನೀವು ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಯಾವುದೋ ಆಕ್ಸಿಡೆಂಟ್ ವಿಡಿಯೋ ತೋರಿಸಿ ನುಣಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರಲ್ಲ, ಇದು ಹೇಳಿದ್ದು ತಮ್ಮ ಸ್ಟೇಟ್ಮೆಂಟಿಗೆ ನೀವು ಫಿಕ್ಸ್ ಆಗಬೇಕು. ಯಾವುದ್ಯಾವುದೋ ವಿಡಿಯೋ ತೋರಿಸ್ಬಿಟ್ಟು ನುಣಿಸ್ಕೊಡೋದಲ್ಲ. ಎಲ್ಲರೂ ಚಪ್ಪಾಳೆ ಸಿಳ್ಳೆ ಹೊಡಿತಾರಂತ ಅಂದ್ಕೂಡ್ಲೆ ಮುಲ್ಲಾ ಪೊಲೀಸರು ಬಂದ ಕೂಡಲೇ ನಾನಲ್ಲ. ಹಲೋ ನಮಸ್ಕಾರ. CT ರವಿ ಅವರು ನೀಟ್ ಪರೀಕ್ಷೆಗೂ ಈ ಮುಲ್ಲಾಗಳಿಗೂ ಏನು ಸಂಬಂಧ, ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಮೊನ್ನೆ ಚಿಕ್ಕಮಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ತಮ್ಮ ಎಂದಿನ ಶೈಲಿಯಲ್ಲಿ ಆ್ಯಂಟಿ ಮುಸ್ಲಿಂ ಮಾತನಾಡುವವರ ಪಟ್ಟಿಯನ್ನು ಕೊಡಿ ಅಂದರೆ ಮುಂಚೂಣಿಯಲ್ಲಿ ಇವರೆಲ್ಲ ಹೆಸರುಗಳು ಬರ್ತವೆ. ಅದನ್ನೇ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದವರು. ಹಾಗಾಗಿ CT ರವಿ ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೆ ಏನು ಸಂಬಂಧ, ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂದಾಗ ಬೇರೆ ಏನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಚಿಕ್ಕಮಗಳೂರು ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಒಬ್ರು ದೂರು ಕೊಟ್ಟರು. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ನೀಟ್ ಪರೀಕ್ಷೆ ಪ್ರತಿಭಟನೆಗೂ ಮುಲ್ಲಾಗಳಿಗೂ ಏನು ಸಂಬಂಧ, 3 ಅಕ್ಷರ ಇಲ್ಲ ಎದೆ ಸೀಳಿದ್ರೆ ಅನ್ನುವಂಥ ಹೇಳಿಕೆಗಳ ಮೂಲಕ ಸಮಾಜದಲ್ಲಿ ಶಾಂತಿಯನ್ನು ಕದಡ್ತಿದ್ದಾರೆ, ಕೋಮು ಪರಿಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೂರನ್ನು ಕೊಡ್ತಾರೆ. ಪೊಲೀಸರು ನೋಟಿಸ್ ಕೊಡಕ್ಕಂತ ಹೋದಾಗ ವೇದಿಕೆಯಲ್ಲಿ ಜನ ಸಿಳ್ಳೆ ಚಪ್ಪಾಳೆ ಹೊಡಿತಾರೆ. ಆ ಖುಷಿಯಲ್ಲಿ, ಆ ಸಂಭ್ರಮದಲ್ಲಿ, ಆ ಧಾವಂತದಲ್ಲಿ ಮುಲ್ಲಾ. ಪೊಲೀಸರು ನೋಟಿಸ್ ಕೊಡಕ್ಕೆ ಹೋದಾಗ ನಾನಲ್ಲ. ಜನ ಸಿಳ್ಳೆ ಚಪ್ಪಾಳೆ ಹೊಡೆದಾಗ ಮುಲ್ಲಾ. ಪೊಲೀಸ್ ನೋಟಿಸ್ ಕೊಡಕ್ಕೆ ಹೋದಾಗ ನಾನಲ್ಲ. ನಾನು ಮುಸ್ಲಿಂ ಕಮ್ಯುನಿಟಿನ ಉಲ್ಲೇಖ ಮಾಡಿ ಏನು ಹೇಳಿಲ್ಲ. ಮುಲ್ಲಾ ನೋಡಿ, ನೀಟ್ ಪರೀಕ್ಷಾ ಪ್ರತಿಭಟನೆಯಲ್ಲಿ ಒಂದು ಜೀಪಿಗೆ ಬೆಂಕಿ ಹಚ್ಚಕ್ಕೆ ಒಬ್ಬ ಹೋಗ್ತಾ ಇದ್ದಾನೆ. ಆ ಮುಲ್ಲನಿಗೆ ಹೇಳಿದ್ ನಾನು, ನೀಟ್ ಪರೀಕ್ಷೆಗೂ ಆ ಮುಲ್ಲನಿಗೆ ಏನು ಸಂಬಂಧ ಅಂತ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಅಸಲಿಗೆ ಆ ವಿಡಿಯೋ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ನಡೀತಿತ್ತಲ್ಲ, ಆ ಪ್ರತಿಭಟನೆಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಬಿಹಾರದ ಗಯಾ ಪ್ರದೇಶದಲ್ಲಿ ತಾರ್ ವಾಹನಕ್ಕೂ ಬೇರೆ ವಾಹನಗಳಿಗೂ ಆಕ್ಸಿಡೆಂಟ್ ಆಗಿರುತ್ತದೆ. ಆ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ಗಲಾಟೆ. ಆ ಸಂದರ್ಭದಲ್ಲಿ ಒಬ್ಬ ಗಡ್ಡಧಾರಿ ಬಿಳಿ ಟೋಪಿ ಹಾಕಿರುವಂಥ ವ್ಯಕ್ತಿ ತಾರ್ ವಾಹನಕ್ಕೆ ಬೆಂಕಿ ಹಚ್ಚಕ್ಕೆ ಪ್ರಯತ್ನ ಪಡ್ತಾನೆ. ಬೆಂಕಿಯನ್ನು ಹಚ್ಚಕ್ಕೆ ಹೋಗಲ್ಲ, ಕಡ್ಡಿ ಹಿಂಗೆ ತಗೋತಾನೆ. ಇನ್ಸಿಡೆಂಟ್ ಯಾವುದೇ ಇರಲಿ, ಆ ಥರದ ಪ್ರಯತ್ನಗಳು ಖಂಡಿತವಾಗಲೂ ಕಾನೂನು ಬಾಹಿರ. ಆ ಥರದ ಪ್ರಯತ್ನ ಮಾಡಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೇಸ್ ಹಾಕಿದ್ದಾರೆ. ಆತನ ಮೇಲೆ ಕ್ರಮ ಆಗ್ತದೆ. ಆದರೆ ನೀಟ್ ಪರೀಕ್ಷೆಗೂ ಮತ್ತು ಅದಕ್ಕೆ ಸಂಬಂಧ ಇಲ್ಲ. CT ರವಿ ಅವರಿಗೆ ಯಾರೋ ವಾಟ್ಸಪ್ ಯೂನಿವರ್ಸಿಟಿಯ ಶಿಷ್ಯಂದರು ಆ ವಿಡಿಯೋನ ತೋರಿಸಿರ್ತಾರೆ. ಅಣ್ಣ ನೋಡೋಣ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ನಡೀತಿದೆ, ಈ ಪ್ರತಿಭಟನೆಯಲ್ಲಿ ನೋಡೋಣ, ಗಾಡಿಗೆಲ್ಲ ಬೆಂಕಿ ಹಾಕೋಕೆ ಹೋಗ್ತಿದ್ದಾರೆ ಈ ಸಾಬ್ರುಗಳು ಅಂತ ತೋರಿಸ್ಬಿಟ್ಟಾರೆ. ಅಣ್ಣ ಅದನ್ನು ನಂಬ್ಕೊಂಡು ಸತ್ಯತೆ ಪರಿಶೀಲನೆ ಮಾಡದೆ, ಫ್ಯಾಕ್ಟ್ ಚೆಕ್ ಕೂಡ ಮಾಡದೆ ಹೋಗಿ ಭಾಷಣ ಮಾಡಿದ್ದೆ, ಚರ್ಚ್ ಬಿಸಾಕಿದ್ದೆ. ಆಮೇಲೆ ಪೊಲೀಸರು ನೋಟಿಸ್ ಕೊಡಕ್ಕೆ ಹೋದಾಗ ವಿಡಿಯೋ ತೋರಿಸೇ ಬಿಟ್ರು. ನೋಡಿ, ನಾನು ಈ ಮುಲ್ಲನಿಗೆ ಹೇಳಿದ್ದು. ಸರಿ, ಪರ್ಟಿಕ್ಯುಲರ್ ಆಗಿ ಒಂದು ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ, ಆಲ್ರೆಡಿ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ತಮಗೆ ಭಾಳ ಅನುಭವ ಇದೆ. CT ರವಿ ಅವರೇ ತಮ್ಮ ವಾಹನಕ್ಕೆ ಸಿಕ್ಕು ಒಂದಿಬ್ಬರು ಸತ್ತೋದ್ರು, ಭಾಳ ಪ್ಯಾನಿಕ್ ಆಗಿದ್ರೆ ಆ ಟೈಮಲ್ಲಿ. ಹಾಗಾಗಿ ಆಕ್ಸಿಡೆಂಟಿಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ಇನ್ಸಿಡೆಂಟ್ ಆದರೆ, ನೋಡಿ ಅಲ್ಲೊಂದು ಆಕ್ಸಿಡೆಂಟ್ ಆಯಿತು, ನಾನೇ ಆಕ್ಸಿಡೆಂಟ್ ಮಾಡಿದ್ದೆ, ಇಬ್ಬರು ಸತ್ತೋಗಿದ್ರು, ಅಲ್ಲೊಂದು ಆಕ್ಸಿಡೆಂಟ್ ಆಯಿತು, ಕಾರಿಗೆ ಬೆಂಕಿ ಹಚ್ಚಕ್ಕೆ ಹೋಗ್ತಾನೆ, ಅವತ್ತು ನಾನು ಆಕ್ಸಿಡೆಂಟ್ ಮಾಡಿದಾಗಲೂ ಕೂಡ ನನ್ನ ಕಾರಿಗೆ ಯಾರಾದರೂ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ತಪ್ಪು, ಅದು ತಪ್ಪು, ಇದು ತಪ್ಪು, ಎಲ್ಲದು ತಪ್ಪು, ಈ ಸ್ಟೇಟ್ಮೆಂಟ್ ಕೊಡಿಬೇಕಾದ್ರೆ ಪರ್ಟಿಕ್ಯುಲರ್ಗೆ ಮುಲ್ಲಾ ಸಾಬಿ ಏನೇನೋ ಬೈತಿರಲ್ಲ. ನೋಡಿ ಅಲ್ಲೊಬ್ಬ ಮುಲ್ಲಾ ಬೆಂಕಿ ಹಾಕೋಕೆ ಹೋದ, ಪರ್ಟಿಕ್ಯುಲರ್ ಇನ್ಸಿಡೆಂಟ್. ನೀಟ್ ಪರೀಕ್ಷೆಗೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗೂ ಆ ಮುಲ್ಲನಿಗೂ ಏನು ಸಂಬಂಧ ಅಂತ ನೀವು ಕನೆಕ್ಟ್ ಮಾಡೋಕ್ಕೆ ಹೋದರೆ ಅದು ಕನೆಕ್ಟ್ ಆಗಲ್ಲ. ಆ ಇನ್ಸಿಡೆಂಟೇ ಬೇರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟ ಹಾಗೆ ನಡೀತಿರುವಂಥ ಪ್ರತಿಭಟನೆ ಬೇರೆ. ಹಾಗಾಗಿ ನೀವು ಏನೇ ಸಮರ್ಥನೆ ಕೊಟ್ಟರು ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಲ್ಲ. ನೀವು ಕೊಟ್ಟಂಥ ಸ್ಟೇಟ್ಮೆಂಟು ಮುಲಾಜಿಲ್ಲದೆ
ಕೋಮು ವೈಷಮ್ಯವನ್ನು ವೃದ್ಧಿಸುವಂಥ ಸ್ಟೇಟ್ಮೆಂಟೇ ಆಗಿರುತ್ತೆ. ಮುಸಲ್ಮಾನರನ್ನೇ ಉಲ್ಲೇಖ ಮಾಡಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಅದನ್ನು ಸಮರ್ಥನೆ ಮಾಡೋದಕ್ಕೆ ಯಾವುದ್ಯಾವುದೋ ವಿಡಿಯೋ ಜುಲೈ 16ನೇ ತಾರೀಕು ಬಿಹಾರದ ಗಯಾದಲ್ಲಿ ನಡೆದಂತಹ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ತೋರಿಸಿ ತಮ್ಮ ದ್ವೇಷ ಹರಡುವಂತಹ ಪ್ರಯತ್ನವನ್ನು ಮುಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಈಗ ಒಂದಕ್ಕೊಂದು ಕನೆಕ್ಟ್ ಇತ್ತಂತಾನೆ ಇಟ್ಕೊಳ್ಳಿ. ಆ ಇನ್ಸಿಡೆಂಟ್ಗೂ ಈ ನೀಟ್ಗೂ ಏನೋ ಸಂಬಂಧ ಇತ್ತು ಅಂತಲೂ ಇಟ್ಕೊಳ್ಳಿ. ನಿಮ್ಮ ಪ್ರಕಾರ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಅಲ್ಲಿ ಕಡ್ಡಿಗೀರುವಂಥ ಪ್ರಯತ್ನ ಮಾಡಿದ್ನಲ್ಲ, ಅವನು ಎದೆ ಸೀಳಿದ್ರೆ 3 ಅಕ್ಷರ ಇತ್ತಾ ಇಲ್ವಾ ನಿಮಗೆ ಗೊತ್ತು. ಎಕ್ಸಾಂಪಲ್ ನೋಡಿ, ಸಿ ಟಿ ರವಿ ಅವರೇ, ನೀವು ನಿಮ್ಮ ಚರಿತ್ರೆ, ನಿಮ್ಮ ಹಿನ್ನೆಲೆ, ನೀವು ಮಾಡಿಕೊಂಡು ಬಂದಂಥ ರಾಜಕಾರಣ ಇವೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಕೋಮು ಸಾಮರಸ್ಯವನ್ನು ಕದಡುವಂಥ ಸ್ಟೇಟ್ಮೆಂಟು, ಅಲ್ಪಸಂಖ್ಯಾತ ಸಮುದಾಯವನ್ನು ಗುರಿಯಾಗಿಸಿ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು ಯಾರು? ಏನೇ ಇನ್ಸಿಡೆಂಟ್ಗಳಾದರೂ ಕೂಡ ಅಲ್ಲಿ ಹೋಗಿ ನೀವು ಯಾವ್ಯಾವ ರೀತಿಯ ಮಾತುಗಳನ್ನು ಆಡಿದ್ದೀರಿ ಎಲ್ಲ ಚರಿತ್ರೆಗಳು ಸಿಗ್ತವೆ. ನಾವೇ 10 ವಿಡಿಯೋಗಳನ್ನು ಮಾಡಿದ್ದೀವಿ. ಹೀಗಿರಬೇಕಾದ್ರೆ ನೀವು ಆ ಸ್ಟೇಟ್ಮೆಂಟನ್ನು ಕೊಟ್ಟು ಯಾವುದೋ ಆಕ್ಸಿಡೆಂಟ್ ವಿಡಿಯೋ ತೋರಿಸಿ ನುಡಿಸಿಕೊಳ್ಳೋ ಪ್ರಯತ್ನ ಮಾಡೋದಿದೆಯಲ್ಲ, ಇದು ಹೇಳಿದ್ದನು. ತಮ್ಮ ಸ್ಟೇಟ್ಮೆಂಟಿಗೆ ನೀವು ಫಿಕ್ಸ್ ಆಗಬೇಕು. ಯಾವುದ್ಯಾವುದೋ ವಿಡಿಯೋ ತೋರಿಸ್ಬಿಟ್ಟು ನುಣಿಸ್ಕೊಳ್ಳೋದಲ್ಲ. ಎಲ್ಲರೂ ಚಪ್ಪಾಳೆ ಸಿಳ್ಳೆ ಹೊಡಿತಾರಂತ ಅಂದ್ಕೂಡಲೇ ಮುಲ್ಲಾ 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 ಅನ್ನೋದು, ಪೊಲೀಸರು ಬಂದ ಕೂಡಲೇ ನಾನಲ್ಲ ಅನ್ನೋದು ಎಂಥ ದುರಂತ ನೋಡಿ. ಇನ್ನು ಮುಂದೆ ಆದರೂ ಒಳ್ಳೆ ರೀತಿಯ ರಾಜಕಾರಣ ಮಾಡಿ. ನೀವು ಕೆಲವು ದಶಕಗಳಿಂದ ಮಾಡ್ಕೊಂಡು ಬಂದಂತಹ ಕೋಮು ಧ್ರುವೀಕರಣದ ರಾಜಕಾರಣ ಇನ್ನು ಮುಂದೆ ವರ್ಕೌಟ್ ಆಗಲ್ಲ. ಜನ್ರೇಷನ್ ಬದಲಾಗಿದೆ, ಜನಕ್ಕೆ ಬುದ್ಧಿ ಬಂದಿದೆ, ಜನರಿಗೆ ತಮ್ಮ ಅವಶ್ಯಕತೆಗಳೇನು, ಇವರು ಉಣಬಡಿಸುತ್ತಿರುವುದು ಏನು, ಅದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಇನ್ನು ಮುಂದೆ ಹೀಗೇ ಮಾತಾಡ್ತಾ ಹೋದರೆ ನಿಮಗೆ ಸಮಸ್ಯೆ ಆಗ್ತದೆ. ಮೇ ಬಿ ಕಳೆದ ಚುನಾವಣೆಯಲ್ಲಿ ನೀವು ಸೋತೋಗಿದ್ದೀರಿ. ಅದು ಚಿಕ್ಕಮಗಳೂರಂತಹ ಜಿಲ್ಲೆಗಳಲ್ಲಿ ನಿಮ್ಮ ಸೋಲು ಸಣ್ಣ ಸೋಲಲ್ಲ. ಹಾಗಾಗಿ ಇದೇ ರೀತಿಯ ರಾಜಕಾರಣವನ್ನು ನೀವು ಮುಂದುವರ್ಸ್ಕೊಂಡು ಹೋದರೆ ಮತ್ತೆ ಸೋಲ್ತೀರಾ. ಸೋಲ್ತಾ ನಿಮ್ಮ ರಾಜಕಾರಣ ಕೂಡ ಅಂತ್ಯ ಆಗ್ತದೆ. ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಭಾರತದ ಪ್ರಜಾಪ್ರಭುತ್ವದ ಸಾರ್ವಭೌಮತ್ವವನ್ನು, ಸಂವಿಧಾನವನ್ನು ಉಳಿಸಿಕೊಳ್ಳುವ, ಅದು ಹೇಳಿಕೊಟ್ಟ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡಿ. ಅಲ್ಲಿ ಕಡ್ಡಿ ಗೀರಿ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದವನು ಯಾವನೇ ಆಗಿರಲಿ, ಅವ್ನು ಯಾವ ಜಾತಿ ಸೇರಲಿ, ಯಾವ ಧರ್ಮಕ್ಕೆ ಸೇರಲಿ, ಅವ್ನು ಸ್ವಾಮೀಜಿನೇ ಆಗಿರಲಿ, ನೀವು ಹೇಳ್ದಂಗೆ ಮುಲ್ಲನೇ ಆಗಿರಲಿ, ತಪ್ಪು ಯಾವನೇ ಮಾಡಿದ್ರು ಅದು ತಪ್ಪೇ. ಅದನ್ನು ಯಾರು ಕೂಡ ಒಪ್ಕೊಳ್ಳಲ್ಲ. ಸುಮ್ಮನೆ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಧರ್ಮಗಳ ನಡುವೆ ಸಾಮರಸ್ಯವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು, ಕೆಲಸವನ್ನು ಏನು ಮಾಡ್ಕೊಂಡು ಬಂದರೆ ಅದನ್ನು ಇನ್ನು ಮುಂದೆ ನಿಲ್ಲಿಸಿ. ಆಮೇಲೆ ವಾಟ್ಸಪ್ ಯೂನಿವರ್ಸಿಟಿಯ ಬಾಸ್ ಆಗೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ವಾಟ್ಸಪ್ ಯೂನಿವರ್ಸಿಟಿಯ ಶಿಷ್ಯಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ. ಜಂತರ್ ಮಂತರ್ ಹೋರಾಟ ಯಶಸ್ವಿ ಆಗಿದ್ದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ವಿದ್ಯಾರ್ಥಿಗಳ ಮೇಲಿದ್ದಂಥ ಕೇಸ್ಗಳು ವಾಪಸ್ ಆಯಿತು. ಆಮೇಲೆ ಸೂಸೈಡ್ ಮಾಡ್ಕೊಂಡಂತಹ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಮುಂದಾಯಿತು. ಜಂತರ್ ಮಂತರ್ ಹೋರಾಟ, ಕಾಕ್ರೋಚ್ ಹೋರಾಟ, ಹೊಸಕ್ತೀವಿ, ಹಿಸಕ್ತೀವಿ, ಸ್ಪ್ರೇ ಮಾಡ್ತೀವಿ ಅಂತ ಬಾಯಿ ಬಡ್ಕೊಂಡರೆಲ್ಲ ಬಾಯಿ ಮುಚ್ಕೊಂಡು ಎಲ್ಲ ಮುಚ್ಕೊಂಡು ಇರೋ ರೀತಿಯಲ್ಲಿ ಆ ಜಯ ಆಗಿದೆ. ಹೀಗೆ ತಿರ್ಚುವಂಥ ಪ್ರಯತ್ನ ಮಾಡ್ತಾರೆ. ಯಾವುದ್ಯಾವುದೋ ವಿಡಿಯೋ, ಯಾವುದ್ಯಾವುದೋ ಇನ್ಸಿಡೆಂಟ್ ವಿಡಿಯೋ, ಎಷ್ಟೋ ವರ್ಷ ಹಳೆಯದ ವಿಡಿಯೋ, ಆ ಗಲಾಟೆಗಳ ವಿಡಿಯೋಗಳನ್ನು ತಂದು ಹಾಕಿ ಜಂತರ್ ಮಂತರ್ನಲ್ಲಿ ಏನಾಯಿತು ನೋಡಿ, ಪೊಲೀಸರಿಗೆ ಹೊಡೆದ್ರು, ಪೊಲೀಸರು ಗಾಡಿ ಬೆಂಕಿ ಹಾಕಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂಥೇಳಿ ಸಿಕ್ಕಾಪಟ್ಟೆ ಆದಂಥ ಅವಮಾನಕ್ಕೆ, ಮುಖಭಂಗಕ್ಕೆ ಪ್ಯಾಚಪ್ ಮಾಡುವಂಥ ಕೆಲಸವನ್ನು ಫೇಕ್ ನ್ಯೂಸ್ಗಳ ಮೂಲಕ ಮಾಡ್ತಾ ಇದ್ದಾರೆ. ಆ ವಾಟ್ಸಪ್ ಯೂನಿವರ್ಸಿಟಿಯ ಅಂಧಭಕ್ತರ ಸಾಲಲ್ಲಿ ತಾವು ನಿಂತಿದ್ದೀರಿ. ಈಗ ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳಿಗೆ ತಾವು ಮೇಸ್ಟ್ರಾಗಿ ಕಾಣಿಸ್ತಾ ಇದ್ದೀರಿ. ಹಾಗಾಗಿ ಏನೇ ಒಂದು ವಿಡಿಯೋವನ್ನು ಹಂಚ್ಕೊಳ್ಬೇಕಾದ್ರೆ, ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಒಂದಿಷ್ಟು ಅಧ್ಯಯನ ಮಾಡಿ. ಅದು ಮಾಡದೇ ಇದ್ದಾಗ ಯಾರು ಎದೆ ಸೀಳಿದ್ರೆ ಎಷ್ಟು ಅಕ್ಷರ ಇದೆ, ಯಾರು ಅಜ್ಞಾನಿ, ಯಾರು ಅವಿದ್ಯಾವಂತ, ಯಾರು ಅನಕ್ಷರಸ್ಥ ಅನ್ನೋದು ಜನರಿಗೆ ಕ್ಲಾರಿಟಿ ಸಿಗ್ತದೆ. ತಾವೀಗ ಅಜ್ಞಾನಿ, ಅನಕ್ಷರಸ್ಥ, ಅವಿದ್ಯಾವಂತ, ಎದೆ ಸೀಳಿದ್ರೆ 3 ಅಕ್ಷರ ಅಲ್ಲ 1.5 ಅಕ್ಷರ ಕೂಡ ಇಲ್ಲ ಅನ್ನೋದು ಯಾವುದೋ ವಿಡಿಯೋಕ್ಕೆ, ಯಾವುದೋ ಘಟನೆಗೆ, ಯಾವುದೋ ಪ್ರತಿಭಟನೆಗೆ ಲಿಂಕ್ ಮಾಡಿದ ಕ್ಷಣವೇ ಪ್ರೂವ್ ಆಗಿದೆ. ಏನಾದರೂ ಓದ್ಕೊಳ್ಳಿ. ನಮಸ್ಕಾರ.